ಬೆಳಗಿನ ಉಪಹಾರಕ್ಕೆ ಅತ್ಯಂತ ರುಚಿಕರವಾದ ಮತ್ತು ಆರೋಗ್ಯಕರವಾದ ಈ ಪಾಲಕ್ ಸೊಪ್ಪಿನ ರೊಟ್ಟಿ ಮಾಡುವುದು ಹೇಗೆ ಅನ್ನೋ ಬಗ್ಗೆ ತಿಳಿಸ್ತಾ ಇದ್ದೀನಿ. ನೋಡಿ, ಇಲ್ಲಿ ಒಂದು 2 ಕಟ್ಟು ಪಾಲಕ್ ಸೊಪ್ಪನ್ನು ಚೆನ್ನಾಗಿ ತೊಳೆದು ಅದನ್ನು ಬಿಡಿಸಿ ಇಟ್ಕೊಂಡಿದ್ದೀನಿ. ಇಲ್ಲಿ ನೀರು ಕುದಿಲಿಕ್ಕೆ ಇಟ್ಟಿದ್ದೀನಿ. ಈ ನೀರಿಗೆ ನಾವು ತೆಗೆದಿಟ್ಕೊಂಡ ಈ ಪಾಲಕ್ ಸೊಪ್ಪನ್ನು ಹಾಕೊಳ್ತಾ ಇದ್ದೀನಿ. ಬಿಸಿ ನೀರಿಗೆ ಹಾಕಿದ ತಕ್ಷಣ ಮೆತ್ತಗಾಗ್ಬಿಡುತ್ತೆ ತುಂಬ. ಆಮೇಲೆ ಕಲರು ಹೋಗಲ್ಲ, ಹಸಿರು ಕಲರ್ ಅದೇ ಥರ ಇರುತ್ತೆ. ಇದನ್ನು ತೆಗೆದು ಈಗ ತಣ್ಣೀರಿಗೆ ಹಾಕಬೇಕು. ಇದನ್ನು ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೀನಿ. ಒಂದು 2 ಹಸಿಮೆಣಸು ತುಂಡು ಮಾಡಿ ಇಟ್ಕೊಂಡಿದ್ದೀನಿ. 1 ಇಂಚು ಹಸಿ ಶುಂಠಿ, ಒಂದು ಅರ್ಧ ಚಮಚ ಜೀರಿಗೆ. ಇದನ್ನ ಇವಾಗ ಒಂದು ಪೇಸ್ಟ್ ಟೈಪ್ ಮಾಡ್ಕೋಬೇಕು, ನೀರಾಗಿ ಒಂದು ಪೇಸ್ಟ್ ಮಾಡ್ಕೋಬೇಕು. ನಾವು ಪಾಲಕ್ ಸೊಪ್ಪನ್ನು ಈ ಥರ ನೈಸಾಗಿ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀವಿ. ಒಂದು ಅರ್ಧ ಚಮಚ ಪುಡಿ ಉಪ್ಪು, ಇದಕ್ಕೆ 2 ಲೋಟ ಚಿರೋಟಿ ರವೆ ಇದನ್ನು ಹಾಕೊಳ್ತಾ ಇದ್ದೀನಿ. ಒಂದು ಅರ್ಧ ಲೋಟ ಅಕ್ಕಿ ಹಿಟ್ಟು, ಒಂದು ಅರ್ಧ ಕಪ್ಪು ತೆಂಗಿನ ತುರಿ. ಈರುಳ್ಳಿ ಹಾಕುವವರು ಹಾಕ್ಕೋಬೋದು, ನಾವು ಈರುಳ್ಳಿ ಹಾಕಿಲ್ಲ. ಇದಕ್ಕೆ ಈರುಳ್ಳಿ ಹಾಕಿದರೆ ಇನ್ನೂ ಟೇಸ್ಟ್ ಚೆನ್ನಾಗಿ ಬರುತ್ತೆ, ಅದು ನಾವು ಈರುಳ್ಳಿ ಹಾಕ್ಕೊಂಡಿಲ್ಲ. ಇದು ಇಷ್ಟು ಸ್ವಲ್ಪ ತುಂಬ ಗಟ್ಟಿ ಇದೆ. ಒಂದು 1/4 ಲೋಟ ಆಗುವಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಹಿಟ್ಟು ಸಿದ್ಧ ಆಗಿದೆ. ನೋಡಿ, ಈ ಥರ ಸ್ವಲ್ಪ ನೀರಾಗಿ ನಾವು ಹಿಟ್ಟು ಕಲಿಸ್ಕೊಂಡಿದ್ದೀವಿ. ಅದು ರವೆ ಸ್ವಲ್ಪ ನೀರು ಹೀರ್ಕೊಂಡಾಗ ಗಟ್ಟಿ ಬರುತ್ತೆ. ಇದನ್ನೀಗ ಒಂದು 10 ನಿಮಿಷ ಮುಚ್ಚಿ ಇಡಬೇಕು. ಈಗ ಇದು ರೊಟ್ಟಿ ಕಲಿಸಿದ ಹಿಟ್ಟು ಒಂದು 10 ನಿಮಿಷ ಮುಚ್ಚಿ ಇಟ್ಟಿದ್ದೀವಿ. ಈಗ ತೆಗಿತಾ ಇದ್ದೀನಿ. ನೋಡಿ, ಚೆನ್ನಾಗಿ ನೀರು ಹೀರ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದನ್ನೀಗ ರೊಟ್ಟಿ ತಟ್ಟೋದನ್ನು ತೋರಿಸ್ತಾ ಇದ್ದೀವಿ. ನೋಡಿ, ಇಷ್ಟು ಹಿಟ್ಟು ತೊಗೊಂಡಿದ್ದೀನಿ. ನೋಡಿ, ಈಗ ತಟ್ತಾ ಇದ್ದೀನಿ. ಈ ರೊಟ್ಟಿ ಈ ಥರ ತಟ್ಟಿ ಇಟ್ಕೊಂಡಿದ್ದೀವಿ. ಇದ್ರ ಮೇಲೆ 1 ಚಮಚ ಎಣ್ಣೆ ಹಾಕೊಳ್ತಾ ಇದ್ದೀನಿ. ಈ ರೊಟ್ಟಿ ನಾನು ಒಂದು 5 ನಿಮಿಷ ಮೀಡಿಯಂ ಉರಿಯಲ್ಲಿ ಕಾಯಿಸ್ಕೊಂಡಿದ್ದೀನಿ. ನೋಡಿ, ಇದ್ರ ಮೇಲೆ ಒಂದು ಅರ್ಧ ಚಮಚ ಎಣ್ಣೆ ಹಾಕೊಳ್ತಾ ಇದ್ದೀನಿ. ಪಾಲಕ್ ಸೊಪ್ಪು ಮತ್ತು ಚಿರೋಟಿ ರವೆ ಸೇರಿಸಿ ನಾವು ಸಿದ್ಧಪಡಿಸಿದ ರೊಟ್ಟಿ ಸಿದ್ಧವಾಗಿದೆ. ಇದು ಪಾಲಕ್ ಸೊಪ್ಪು ನಾವು ಬಳಸಿರೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಮತ್ತು ತಿನ್ನಲಿಕ್ಕೂ ತುಂಬ ರುಚಿಕರವಾಗಿ ತುಂಬ ಟೇಸ್ಟಿಯಾಗಿರುತ್ತೆ. ಇದನ್ನು ನೀವು ಮಾಡಿ ನೋಡಿ, ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ. ನಮಸ್ಕಾರಗಳು.